Good morning to all. I am Nagavini Invi, Assistant Professor of English. In today's class, I am going to explain the essay On the Way to Goregaon by Dr. B.R.Ambedkar, prescribed to the first year BA B.Sc semester 1 by the University of Mysore in the English language. The text is taken from the Semiosis 1. On the Way to Goregaon by Dr. B.R.Ambedkar. Dr. B.R. Ambedkar was a politician, a social reformer, and championed the Dalit movement in India. And he campaigned against social discrimination and untouchability. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರಿಗೆ ಗೊತ್ತಿಲ್ಲ ಭಾರತದಲ್ಲಿ, ಇಡೀ ಪ್ರಪಂಚಕ್ಕೆ ಗೊತ್ತವರು. ಅವರು ಒಬ್ಬ ರಾಜಕಾರಣಿ, ಸಮಾಜ ಸುಧಾರಕರು ಮತ್ತು ಭಾರತದಲ್ಲಿ ದಲಿತ ಚಳವಳಿಯ ನೇತಾರರು ಮತ್ತು ಸಾಮಾಜಿಕ ಒಂದು ತಾರತಮ್ಯ, ಅನ್ಯಾಯ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಮೊದಲಿಗೆ ಕ್ರಾಂತಿಯ ಕಹಳೆಯನ್ನು ಊದಿದವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. He was the first law minister of India and the chairman of the Constitution Drafting Committee. ಅವರು ಭಾರತದ ಮೊದಲ ಕಾನೂನು ಸಚಿವರು ಮತ್ತು ಕಾನ್ಸ್ಟಿಟ್ಯೂಷನ್ ಸಂರಚನಾ ಸಮಿತಿಯ ಅಧ್ಯಕ್ಷರು ಆಗಿದ್ದರು. He is called the architect of the Indian Constitution. In 1956, he converted to Buddhism and inspired Dalit Buddhist movement in India. On the Way to Goregaon is extracted from Waiting for Visa, a collection of autobiographical essays of Dr. B.R. Ambedkar. On the Way to Goregaon ಅನ್ನುವಂಥ ಈ ಒಂದು ಪ್ರಬಂಧವನ್ನು ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಆಟೋಬಯೋಗ್ರಫಿಕಲ್ ಎಸೆಸ್. ಆಟೋಬಯೋಗ್ರಫಿ ಅಂದರೆ ಒಬ್ಬ ವ್ಯಕ್ತಿ ಜೀವನ ಚರಿತ್ರೆಯನ್ನು ತಾನೇ ಬರ್ಕೊಂಡ್ರೆ ಆಟೋಬಯೋಗ್ರಫಿ ಅಂತಾರೆ. ಆ ಪ್ರಬಂಧಗಳ ಸಂಕಲನದಿಂದ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ ದಿಸ್ essay holds mirror to religious caste system in India. ಭಾರತದಲ್ಲಿರ್ತಕ್ಕಂಥ ಒಂದು ನಿಕೃಷ್ಟವಾದಂಥ ಒಂದು ಈ ಕಾಸ್ಟ್ ಸಿಸ್ಟಮ್ ಬಗ್ಗೆ ಇದು ಹೋಲ್ಡ್ಸ್ ಮಿರರ್, ಕನ್ನಡಿಯನ್ನು ಹಿಡಿಯುತ್ತೆ. Dr. B.R. Ambedkar's family was originally from Dapoli ತಾಲೂಕು ಆಫ್ ರತ್ನಗಿರಿ ಡಿಸ್ಟ್ರಿಕ್ಟ್ ಆಫ್ ದ ಬಾಂಬೆ ಪ್ರೆಸಿಡೆನ್ಸಿ. ಮೂಲತಃ ಅಂಬೇಡ್ಕರ್ ಅವರ ಕುಟುಂಬ ರತ್ನಗಿರಿ ತಾಲೂಕಿನ ಬಾಂಬೆ ಪ್ರೆಸಿಡೆನ್ಸಿಯ ರತ್ನಗಿರಿ ತಾಲೂಕಿನ ರತ್ನಗಿರಿ ಜಿಲ್ಲೆಯ ದಾಪೋಲಿ ತಾಲೂಕಿನಿಂದ ಬಂದಿರತಕ್ಕಂಥವರು. ಫ್ರಮ್ ದ ವೆರಿ ಕಮೆನ್ಸ್ಮೆಂಟ್ ಆಫ್ ದ ರೂಲ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಆಫ್ ಹಿಸ್ ಫೋರ್ ಫಾದರ್ಸ್ ಹ್ಯಾಡ್ ಲೆಫ್ಟ್ ದೇರ್ ಹೆರಿಡಿಟರಿ ಆಕ್ಯುಪೇಷನ್ ಫಾರ್ ಸರ್ವೀಸ್ ಇನ್ ದ ಆರ್ಮಿ ಆಫ್ ದ ಕಂಪನಿ. ಅವರ ಫೋರ್ ಫಾದರ್ಸ್ ಅಂತಂದರೆ ಪೂರ್ವಿಕರು. ಫ್ರಮ್ ದ ವೆರಿ ಕಮೆನ್ಸ್ಮೆಂಟ್ ಆಫ್ ದ ಈಸ್ಟ್ ಇಂಡಿಯಾ ರೂಲ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಶುರು ಮಾಡ್ತಿದ್ದ ಆರಂಭದಲ್ಲಿ ಅವರ ಪೂರ್ವಿಕರು ದೆ ಲೆಫ್ಟ್ ದರ್ ಹೆರಿಡಿಟರಿ ಪ್ರೊಫೆಷನ್, ಅವರ ಒಂದು ಅನುವಂಶೀಯ ವೃತ್ತಿಯನ್ನು ಆಕ್ಯುಪೇಷನ್ ಅಂದರೆ ವೃತ್ತಿ, ಉದ್ಯೋಗವನ್ನು ಬಿಟ್ಟು ದೆ ಜಾಯಿಂಟ್ ಆರ್ಮಿ. His father was also an officer in the army and he was a subedar when he retired. Ambedkar father, he was an officer in the army, and when he retired he was a subedar. On his retirement, his father took the family to Satara and settled down there. His mother was then dead. ತಾಯಿ ತೀರ್ಕೊಂಡಿದ್ರು. ರಿಟೈರ್ ಆದಾಗ ಅವರು ರತ್ನಗಿರಿ ಸತಾರ ಅನ್ನುವ ಊರಿಗೆ ಬಂದು ಆಫ್ಟರ್ ರಿಟೈರ್ಮೆಂಟ್ ಅಲ್ಲಿ ತಮ್ಮ ಕುಟುಂಬವನ್ನು ನಿಲ್ಲುವ ಹಾಗೆ ಮಾಡ್ತಾರೆ. ಅಂಬೇಡ್ಕರ್, ಹಿಸ್ ಎಲ್ಡರ್ ಬ್ರದರ್ ಆ್ಯಂಡ್ 2 sons ಆಫ್ ಹಿಸ್ ಎಲ್ಡರ್ ಸಿಸ್ಟರ್ ವರ್ ಲಿವಿಂಗ್ ವಿತ್ ದರ್ ಆಂಟ್. ಒಬ್ಬರ ಆಂಟ್ ಜೊತೆ ಅಂಬೇಡ್ಕರ್ ಆ್ಯಂಡ್ ಅವರ ಅಣ್ಣ ಮತ್ತು ಅವರ ದೊಡ್ಡ ಅಕ್ಕನ ಇಬ್ಬರು ಗಂಡು ಮಕ್ಕಳು ಆಂಟ್ ಜೊತೆ ಇರ್ತಾರೆ. Aunt was very kind but was of no use because she was dwarf with some problem with her legs. ಆಂಟಿ ತುಂಬ ಒಳ್ಳೆಯರು, ಆದರೆ ಏನೂ ಪ್ರಯೋಜನ ಇಲ್ಲ. ಯಾಕೆ? ಅವರು ಅಂಗವಿಕಲೆ, ಡ್ವಾರ್ಫ್, ಕುಬ್ಜೆ, ಅವ್ರಿಗೆ ಕಾಲಲ್ಲಿ ಏನೋ ಸಮಸ್ಯೆ ಇತ್ತು. ಅವ್ರನ್ನ ಒಬ್ಬರು ಎತ್ತಿ ನಡೆಸ್ಬೇಕಾಗಿತ್ತು. ಮತ್ತು ಹಾಗಾಗಿ ಮತ್ತು ಇವ್ರು ಅಡುಗೆ ಎಲ್ಲ ಯಾರು ಮಾಡಾಕ್ತಿದ್ರು? ಇವರೇ ಮಾಡ್ಕೊಳ್ತಾ ಇದ್ರು. ಅಂಬೇಡ್ಕರ್ ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಸನ್ಸ್. ಏನು ಅವ್ರಿಗೆ ಬರ್ತಿದ್ದು ಅವ್ರು ಹೇಳ್ತಾರೆ ಎಸ್ಸೆನಲ್ಲಿ, ಅದನ್ನು ನಾನು ಇಲ್ಲಿ ಹೇಳಿಲ್ಲ. ಬರೀ ಮಟನ್ ಬಿರಿಯಾನಿ ಅಷ್ಟೇ, ಅದು ಈಸಿ. ಚಪಾತಿ ಎಲ್ಲ ಒತ್ತಕ್ಕೆ ಕಷ್ಟ ಅಂದ್ಬಿಟ್ಟು ನೀರು ಉಪ್ಪು ಅಕ್ಕಿ ಎಲ್ಲ ಹಾಕಿ ಎಲ್ಲ ಹಾಕಿ ಒಟ್ಟಿಗೆ ಬೇಯಿಸ್ಬಿಡ್ಬೋದು. ಮಟನ್ ಬಿರಿಯಾನಿ ಅವರೇ ಮಾಡ್ಕೊಳ್ತಾ ಇದ್ರಂತೆ. His father was on service as a cashier at Goregaon in Katawal ತಾಲೂಕಾ ಇನ್ ದ ಸತಾರಾ ಡಿಸ್ಟ್ರಿಕ್ಟ್. ಸತಾರಾ ಡಿಸ್ಟ್ರಿಕ್ಟಲ್ಲಿ ಅವ್ರ ತಂದೆ ರಿಟೈರ್ ಆದಮೇಲೆ ಕೂಡ ಕೆಲಸ ಮುಂದುವರಿಸ್ತಾರೆ, ಕ್ಯಾಶಿಯರ್ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಕತಾವ ತಾಲೂಕಿನ
ಸತಾರಾ ಜಿಲ್ಲೆಯ ಗೋರೆಗಾಂವ್ ಅನ್ನೋ ಹಳ್ಳಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಬೀಯಿಂಗ್ ಎ ಕ್ಯಾಶಿಯರ್ ಹಿ ಕುಡ್ ನಾಟ್ ಲೀವ್ ಸ್ಟೇಷನ್ ಟು ಸಿ ದೆಮ್. ಕ್ಯಾಶಿಯರ್ ಆಗಿದ್ದಲ್ಲ, ಹಿ ಕುಡ್ ನಾಟ್ ಲೀವ್ ದ ವರ್ಕಿಂಗ್ ಪ್ಲೇಸ್ ಟು ಸಿ ಹಿಸ್ ಚಿಲ್ಡ್ರನ್. ಸೊ ಹಿ ರೋಟ್ ದೆಮ್ ಟು ಕಮ್ ಟು ಗೋರೆಗಾಂವ್ ಅಂಡ್ ಸ್ಪೆಂಡ್ ಸಮ್ಮರ್ ವೆಕೇಶನ್, ಬೇಸಿಗೆಯ ರಜಾ ದಿನವನ್ನು ಅಲ್ಲಿ ಕಳೀರಿ ಅಂತ ಬರೀತಾರೆ. ಬಟ್ ಬಿಫೋರ್ ಕಮಿಂಗ್ ಯು ಶುಡ್ ಇನ್ಫಾರ್ಮ್ ದ ಡೇ ಆಫ್ ದೇರ್ ಜರ್ನಿ. ನಿಮ್ಮ ಪ್ರಯಾಣ ದಿನವನ್ನು ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಇವಾಗಿನ ಥರ ಅವಾಗ ಮೊಬೈಲ್ ಇರಲಿಲ್ವಲ್ಲ, ಬರೀ ಪತ್ರ ವ್ಯವಹಾರ. ಮೊಬೈಲ್ ಇರೋ ಟಂಗ್ ಅಂತ ಇರೋ 1 ಸೆಕೆಂಡಿಗೆ ನಾವು ಮೆಸೇಜ್ ಹಾಕ್ಬಿಡ್ತೀವಿ, ಅಲ್ಲಿ ಆಗಲಿಲ್ಲ, ಅದಕ್ಕೆ ಮುಂಚೆ ಬರೀರಿ ಅಂದಿರ್ತಾರೆ. ಸೊ ದಟ್ ದಿ ವುಡ್ ಸೆಂಡ್ ದಿಸ್ ಪಿಯೋನ್ ಟು ದ ರೈಲ್ವೆ ಸ್ಟೇಷನ್ ಟು ಟೇಕ್ ದೆಮ್ ಟು ಗೋರೆಗಾಂವ್ಗೆ ಸರ್ವೆಂಟ್ನ ಕಳಿಸ್ತೀನಿ ನಿಮ್ಮ ಕರ್ಕೊಂಬರೋಕ್ಕೆ ಅಂತ ಹೇಳಿರ್ತಾರೆ. ದೇ ಆರ್ ಆಲ್ ಎಕ್ಸೈಟೆಡ್ ಅಬೌಟ್ ದೇರ್ ಜರ್ನಿ ಬೈ ಟ್ರೈನ್ ಟು ಗೋರೆಗಾಂವ್. ಎಕ್ಸೈಟ್ ಆಗ್ಬಿಟ್ರು. ಯಾಕೆ ದೇ ಆರ್ ಗೋಯಿಂಗ್ ಟು ಗೋರೆಗಾಂವ್ ಬೈ ಟ್ರೈನ್. ನಮ್ಮದೆಲ್ಲ ಕಾರ್ಟ್ ಯುಗ, ಎತ್ತಿನ ಗಾಡಿಯ ಯುಗ ಅಲ್ವಾ. ಬಸ್ಸು ರೈಲು ನಾವು ನೋಡೇ ಇರಲಿಲ್ಲ ಆಗಿನ ಕಾಲದಲ್ಲಿ, ನಾವು ಚಿಕ್ಕವರಿದ್ದಾಗ. ಬೈ ಟ್ರೈನು, ಅವ್ರಿಗೆ ಟ್ರೈನಲ್ಲಿ ಹೋಗ್ತಾ ಅಂತ ಖುಷಿ ಆಗುತ್ತೆ. ಅವ್ರು ಎಕ್ಸೈಟೆಡ್. ನಿಮ್ಮದೆಲ್ಲ ಈಗ ಏರೋಪ್ಲೇನ್ ಈಗ. ದೇ ಮೇಡ್ ಗ್ರೇಟ್ ಪ್ರಿಪ್ರೇಷನ್ಸ್. ದೊಡ್ಡ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ದೇ ಬಾಟ್ ನ್ಯೂ ಶರ್ಟ್ಸ್ ಆಫ್ ಇಂಗ್ಲೀಷ್ ಶರ್ಟ್ಸ್ ತೊಗೊಂಡ್ರು. ಬ್ರೈಟ್ ಜ್ಯುವೆಲ್ಡ್ ಕ್ಯಾಪ್ಸ್ ತೊಗೊಂಡ್ರು. ಆ್ಯಂಡ್ ನ್ಯೂ ಶೂಸ್, ಹೊಸ ಶೂ, ನ್ಯೂ ಸಿಲ್ಕ್ ಬಾರ್ಡರ್ಡ್ ಧೋತೀಸ್. Is armed with the help of neighbors prepared nice food for them to eat during the journey. With the help of neighbors, ನೆರೆಹೊರೆಯವರ ಸಹಾಯದಿಂದ ಆಂಟಿ ಒಳ್ಳೆ ಫುಡ್ ಮಾಡಿ ಪ್ರಯಾಣದ ಸಮಯದಲ್ಲಿ ತಿನ್ನಲಿ ಅಂತ ಅವರಿಗೆ ಡಬ್ಬಿಗೆ ತುಂಬ್ತಾರೆ. ವೆಲ್ ಡ್ರೆಸ್ ದೆ ಲೆಫ್ಟ್ ಸತಾರಾ ಬೈ ಎ ಟಾಂಗಾ. ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ದೆ ಲೆಫ್ಟ್ ಸತಾರಾ ಬೈ ಟಾಂಗಾ. ಕೇಮ್ ಟು ದ ರೈಲ್ವೆ ಸ್ಟೇಷನ್ ವಿಚ್ ವಾಸ್ 10 miles ಅವೇ. ಸತಾರಾಗೂ ಅವರಿದ್ದ ಜಾಗಕ್ಕೂ ರೈಲ್ವೆ ಸ್ಟೇಷನ್ಗೂ 10 ಮೈಲಿ ದೂರ, ಅಲ್ಲಿಗೆ ಬರ್ತಾರೆ ಟಾಂಗಾದಲ್ಲಿ. ದೆ ಬೋರ್ಡ್ ದ ಟ್ರೈನ್ ಅಟ್ ಸತಾರಾ. ಬೋರ್ಡ್ ನೋಡಿ, ರೈಲ್ ಹತ್ತಿದ್ರು. ಡಿ ಟ್ರೈನ್ಡ್ ಅಟ್ ಮಾಸೂರ್ಲಿ ಇಳಿದ್ರು. ಅಲ್ಲಿಂದ ದಟ್ ಈಸ್ ದ ಒನ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಟು ಗೋರೆಗಾಂವ್. ಅಲ್ಲಿಂದ ಮತ್ತೆ ಅವ್ರು ಮುಂದಕ್ಕೆ ಹೋಗಬೇಕು. ಇಟ್ ವಾಸ್ 5 o'clock in the evening. ದೇ ವೇಟೆಡ್ ಫಾರ್ ದ ಸರ್ವೆಂಟ್ ಆಫ್ ದೇರ್ ಫಾದರ್ ಫಾರ್ ಹಾಫ್ ಅನ್ ಅವರ್ ಕಾಯ್ತಾರೆ ತಂದೆಯ ಸರ್ವೆಂಟಿಗೆ. ಬಟ್ ಇಟ್ ಡಿಡ್ ನಾಟ್ ಕಮ್. ದ ಸ್ಟೇಷನ್ ಮಾಸ್ಟರ್ ಕೇಮ್ ಅಂಡ್ ಆಸ್ಕ್ ಫಾರ್ ದ ಟಿಕೆಟ್ಸ್. ಸ್ಟೇಷನ್ ಮಾಸ್ಟರ್ ನಿಮ್ಗೆ ಗೊತ್ತಲ್ಲ, ರೈಲ್ವೆ ಟಿಕೆಟ್ ಇದ್ರೆ ಅವರು ಕಳಿಸ್ಬಿಡ್ತಾರೆ ಆಚೆಗೆ ಅಲ್ವಾ, ದಂಡ ಹಾಕ್ಬಿಡ್ತಾರೆ, ಕಳ್ಸಲ್ಲ ಆಚೆಗೆ, ದಂಡ ಹಾಕ್ತಾರೆ. ಸೊ ಕೇಳ್ತಾರೆ ಟಿಕೆಟ್ಸ್ ಎಲ್ಲಿ ಅಂತ. ದೇ ಶೋಡ್ ದ ಟಿಕೆಟ್ಸ್ ಟು ಹಿಮ್ ಬಟ್ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ ದಟ್ ದೇ ಹ್ಯಾವ್ ಟು ಗೋ ಟು ಗೋರೆಗಾಂವ್ and they don't know how to go to Goregaon. From their dress and talk, no one could tell that they were the children of untouchables. ಅವರ ಡ್ರೆಸ್, ಅವರ ಟಾಕ್, ಮಾತಿನಿಂದ, ಅವರ ಭಾಷೆಯಿಂದ ಅವರು ದೇವರ ದ ಚಿಲ್ಡ್ರನ್ ಆಫ್ ಅನ್ಟಚಬಲ್ಸ್ ಅಂತ ಗೊತ್ತಾಗೋದಿಲ್ಲ ಯಾರಿಗೂ. ನೋಡಿ, ನಮ್ಮಲ್ಲಿ ಹೇಳ್ತಾರೆ ಬಾಯಿ ಬಿಟ್ಟರೆ ಬಣ್ಗೀಡು ಅಂತ ಒಂದು ಗಾದೆ ಇದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಅವನು ಧರಿಸುವ ಬಟ್ಟೆ ಮತ್ತು ಆತನ ಮಾತನಾಡುವ ರೀತಿಯಿಂದ ಅವನ ವ್ಯಕ್ತಿತ್ವವನ್ನು ಅಳೆದುಬಿಡ್ತಾರೆ ಅಂತ. ಅದನ್ನೇ ಪೊಲೋನಿಯಸ್ ಅಡ್ವೈಸ್ಟೇಜ್ ಸನ್ ಅದ್ರಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಬಟ್ಟೆ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ಹಳೆ ಬಟ್ಟೆ ಆದರೂ ಪರವಾಗಿಲ್ಲ, ಬಸ್ಸಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟಕ್ಕೆ ಬಟ್ಟೆ ತಗೋ ನೀನು, ಆದರೆ ನೀಟಾಗಿರೋದು ಹಾಕೋ. ಗಾಡಿ ಇರಬಾರ್ದು, ಮುಖಕ್ಕೆ ಹೊಡಿಯೋ ಹಾಗೆ ಇರಬಾರ್ದು, ಇನ್ನು ಫ್ಯಾನ್ಸಿನ ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ನೋಡಿದ್ದೀರಲ್ಲ ಕೆಲವರೆಲ್ಲ. ಅಮೇರಿಕಾ ಡ್ರಾಕುಲಾ ಅಂತೆಲ್ಲ ಬಟ್ಟೆಗಳು ಪ್ರಿಂಟ್ ಆಗಿರುತ್ತೆ, ಅದನ್ನು ಹಾಕ್ಕೊಳ್ತಾರೆ. ದಟ್ ಆಲ್ ಎಕ್ಸ್ಪ್ರೆಸ್ ಅವರ್ ಫ್ಯಾನ್ಸಿ ಅಷ್ಟೇ. ಅದೆಲ್ಲ ಆ ಥರ ಇರಬಾರ್ದು, ನಮ್ಮನ್ನು ಅದು ತಪ್ಪಾಗಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಇವ್ರು ಕೇಳ್ತಾರೆ. ಅವ್ರು ನೋಡಿದ್ರೆ ಆ ಬಟ್ಟೆ ಮತ್ತು ಭಾಷೆಯಿಂದ ಅವ್ರಿಗೆ ಗೊತ್ತಾಗ್ತಿಲ್ಲ. ದ ಸ್ಟೇಷನ್ ಮಾಸ್ಟರ್ ವಾಸ್ ಶ್ಯೂರ್ ದಟ್ ದೇ ವರ್ ಬ್ರಾಹ್ಮಿನ್ ಚಿಲ್ಡ್ರನ್ ಅಂಡ್ ಆಸ್ಕ್ಡ್ ಹೂ ದೇ ವರ್. ನಮ್ಮಲ್ಲಿ ಗೊತ್ತಲ್ಲ, ಮೊದಲನೇ ಪ್ರಶ್ನೆ ಕೇಳೋದು ನೀವು ಯಾವ ಜಾತಿ, ಹೂ ದೇ ವರ್. ಅವ್ರು ಏನೇ ಆಗಿದ್ರು ಕೇಳ್ತಾರೆ ನೀವು ಯಾವ ಜಾತಿ ಅಂತ. ಅಂಬೇಡ್ಕರ್ ಟೋಲ್ಡ್ ದಟ್ ದೇ ವರ್ ಮಹರ್ಸ್. ಪ್ರಾಮಾಣಿಕ ಹೇಳಿದ್ರು ನಾವು ಮಹರ್ಸ್ ಅಂತ. ಹಿ ವಾಸ್ ಸ್ಟನ್ಡ್, ಸ್ಟೇಷನ್ ಮಾಸ್ಟರ್ ಸ್ಟನ್ಡ್, ಆ್ಯಂಡ್ ಇಮಿಡಿಯೇಟ್ಲಿ ದೆರ್ ವಾಸ್ ಚೇಂಜ್ ಇನ್ ಹಿಸ್ ಫೇಸ್ ಆ್ಯಂಡ್ ಹಿ ವೆಂಟ್ ಟು ಹಿಸ್ ರೂಮ್ ಆ್ಯಂಡ್ ಸ್ಟೇಡ್ ದೇರ್. ಮಖ ಬದಲಾವಣೆ ಆಗೋಯ್ತು ಮಹರ್ಸ್ ಅಂತ ಗೊತ್ತಾದ ತಕ್ಷಣ. ಚೆನ್ನಾಗೋಯ್ತು ಅವ್ರಿಗೆ, ಸ್ಟನ್ನು. ಮಹರ್ ಮಕ್ಕಳು ಈ ಥರ ಒಳ್ಳೆ ಬಟ್ಟೆ, ಒಳ್ಳೆ ಭಾಷೆ. ಹೊಟ್ಟೋಗ್ಬಿಟ್ರು, ಸ್ಟೇಷನಲ್ಲಿ ಕುತ್ಕೊಂಡ್ಬಿಟ್ರು, ಅವರಲ್ಲೇ ಇಳ್ಕೊಂಡ್ರು. ಎಷ್ಟು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಬಂದು ಕೇಳಿದರು ವಾಟ್ ಡು ಯು ಡೂ ಅಂತ. ದೇ ಸೆಡ್ ದೇ ವುಡ್ ಗೋ ಬೈ ಎ ಬುಲಕ್ ಕಾರ್ಟ್ ಇಫ್ ದೇ ಗೆಟ್ ಫಾರ್ ಹೈರ್ ಅಂದರೆ ಬಾಡಿಗೆ ಸಿಕ್ಕರೆ ಬುಲಕ್ ಕಾರ್ಟಲ್ಲಿ ಹೋಗ್ತೀವಿ ಅಂತ ಹೇಳಿದರು. ದೇರ್ ವರ್ ಮೆನಿ ಬುಲಕ್ ಕಾರ್ಟ್ಸ್, ತುಂಬ ಬುಲಕ್ ಕಾರ್ಟ್ಸ್ ಇದೆ ಫಾರ್ ಹೈರ್. ಬಟ್ no cartman was ready to take untouchables. As they are untouchables, no one was ready. And they were ready to pay double ಕೊಡ್ತೀವಿ, ಡಬಲ್ ದ ಫೇರ್ ಅಂದರೆ ದರ, ಬಸ್ ಟಿಕೆಟ್ ದರ ಅಂತ ಹೇಳ್ತೀವಲ್ಲ, ಟ್ರೈನ್ ಟಿಕೆಟ್ ದರ. ಬಟ್ ದೇ ಫೌಂಡ್ ದಟ್ ದ ಮನಿ ಡಿಡ್ ನಾಟ್ ವರ್ಕ್. ಡಬಲ್ ಫೇರ್ ಕೊಡ್ತೀವಿ ಅನ್ನೋದು ನೋ ಒನ್ ಇಸ್ ರೆಡಿ ಟು ಟೇಕ್ untouchables. ಕೊನೆಗೆ ಸ್ಟೇಷನ್ ಮಾಸ್ಟರ್ನೇ ಹಿ ಮೇಡ್ ದ ಅರೇಂಜ್ಮೆಂಟ್ ದಟ್ ದೇ ಶುಡ್ ಪೇ ದ ಡಬಲ್ ಫೇರ್ ಕೊಡಿ. But the cartman
ವಿಲ್ ನಾಟ್ ಡ್ರೈವ್ ಯುವರ್ ಕಾರ್ಟ್. ನಿಮ್ಮ ಕಾರ್ಟ್ನ ಗಾಡಿನ ಅವ್ರು ಓಡಿಸಲ್ಲ. He will drive the cart and the cartman should walk on foot along with the cart on their journey. ನಿಮ್ಮ ಕಾರ್ಟ್ ಮಾನ ನಿಮ್ಮ ಜೊತೆಗೆ ನಡ್ಕೊಂಡು ಬರ್ತಾರೆ, ನೀವು ಕಾರ್ಟ್ ಓಡಿಸ್ಬೇಕಾದ್ರೆ ಡಬಲ್ ಫೇರ್ ಕೊಡಬೇಕು ಅಂತ. ಒನ್ ಕಾರ್ಟ್ಮ್ಯಾನ್ ಅಗ್ರೀಡ್. ಒಬ್ಬರು ಒಪ್ಕೊಳ್ತಾರೆ. ದೇ ಥ್ಯಾಂಕ್ ದ ಸ್ಟೇಷನ್ ಮಾಸ್ಟರ್ ಸ್ಟಾರ್ಟೆಡ್ ದೇರ್ ಜರ್ನಿ. ಲಗೇಜ್ ಎಲ್ಲ ಇಟ್ಟು ಸ್ಟೇಷನ್ ಮಾಸ್ಟರ್ ಥ್ಯಾಂಕ್ಸ್ ಹೇಳಿ ಹೊರಡ್ತಾರೆ. ದ ಕಾರ್ಟ್ಮ್ಯಾನ್ ಟೋಲ್ಡ್ ದ್ಯಾಟ್ ಇಟ್ ವುಡ್ ಟೇಕ್ 3 hours. ಕಾರ್ಟ್ಮ್ಯಾನ್ ಹೇಳಿದರು ಗೊರೆಗಾಂವ್ಗೆ 3 ಗಂಟೆ ಬೇಕು ಅಂತ. ಒನ್ ಆಫ್ ದೆಮ್ ಟುಕ್ ದ ರೈನ್ಸ್ ಆ್ಯಂಡ್ ದ ಕಾರ್ಟ್ಮ್ಯಾನ್ ವಾಸ್ ವಾಕಿಂಗ್ ಬೈ ದರ್ ಸೈಡ್. ಒಬ್ಬ ಅವರಣ್ಣ ಗಾಡಿ ಓಡಿಸ್ತಾರೆ, ಕಾರ್ಟ್ಮ್ಯಾನ್ ನಡ್ಕೊಂಬರ್ತಿದ್ದಾರೆ. ವೆನ್ ದೇ ರೀಚ್ಡ್ ಎ ರಿವರ್, ದ ಕಾರ್ಟ್ಮ್ಯಾನ್ ಟೋಲ್ಡ್ ದೆಮ್ ಟು ಹ್ಯಾವ್ ದರ್ ಮೀಲ್ ದೇರ್ ಆಸ್ ದೇ ಮೈಟ್ ನಾಟ್ ಗೆಟ್ ವಾಟರ್ ಆನ್ ದೇರ್ ವೇ. ಕಾರ್ಟ್ಮ್ಯಾನ್ ಹೇಳ್ತಾರೆ, ನದಿ ಇದೆ, ಇಲ್ಲಿ ಊಟ ಮಾಡ್ಕೊಳ್ಳಿ, ಮುಂದೆ ನಿಮಗೆ ನೀರು ಸಿಗಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ ಹಿ ಟುಕ್ ಪಾರ್ಟ್ ಆಫ್ ಹಿಸ್ ವೇರ್. ಅವರ ಬಾಡಿಗೆಯ ಹಣದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಹಿ ವೆಂಟ್ ಇನ್ ಟು ಎ ವಿಲೇಜ್ ಟು ಹ್ಯಾವ್ ಹಿಸ್ ಮೀಲ್. ಅವ್ರು ಊಟ ಮಾಡೋಕೆ ಹೊಟ್ಟೋಗ್ತಾರೆ. ದೇ ವರ್ ವೆರಿ ಹಂಗ್ರಿ ಆ್ಯಂಡ್ ಹ್ಯಾಪಿ ಟು ಹ್ಯಾವ್ ದೇರ್ ಫುಡ್. ತುಂಬ ಹಸುವಾಗಿದೆ, ಖುಷಿ ಅವ್ರಿಗೆ ಊಟ ಮಾಡೋಕ್ಕೆ. ದೇ ಓಪನ್ ಟಿಫಿನ್ ಬಾಸ್ಕೆಟ್ಸ್ ಆ್ಯಂಡ್ ಸ್ಟಾರ್ಟೆಡ್ ಈಟಿಂಗ್. ದೇ ನೀಡೆಡ್ ವಾಟರ್ ಟು ಡ್ರಿಂಕ್. ಊಟ ಮಾಡುವಾಗ ನಮ್ಗೇನು ಬೇಕೋ ಮೊದಲು ನೀರು ಇಡ್ತೇವಲ್ವ, ನೋಡಿದರೆ ಎಲ್ಲೇ ಹೋಗಲಿ, ಹೋಟೆಲಲ್ಲಾಗಲಿ ಮನೆಯಲ್ಲೇ ಆಗಲಿ, ಊಟಕ್ಕೆ ಕೂತ್ಕೊಂಡು ಫಸ್ಟ್ ಏನು ಮಾಡ್ತಾರೆ, ನೀರು ಇಡ್ತಾರೆ. ಬಟ್ ದೆರ್ ವಾಸ್ ನೋ ವಾಟರ್. The water in the river was thick with mud and urine and excreta of the cows and buffaloes. ನದಿಲಿ ನೀರಿಲ್ವಾ? ನೀರಿದೆ, ಬಟ್ ಇಟ್ ವಾಸ್ ಥಿಕ್ ವಿತ್ ಮಡ್. ತುಂಬ ನೀರಿಲ್ಲ, ತುಂಬ ಕಡಿಮೆ ಇದೆ. ಅದು ಮಣ್ಣು ಗಬ್ಬಡ ಅಂತೀವಲ್ಲ ಆ ಥರ ಆಗಿದೆ. ಯೂರಿನ್ ಎಕ್ಸ್ಕ್ರೆಟಾ ಆಫ್ ದ ಕೌಸ್ ಆ್ಯಂಡ್ ಬಫೆಲೋ ಎಮ್ಮೆ, ಕೌಸ್ ಹಸು, ಅವುಗಳ ಎಕ್ಸ್ಕ್ರೆಟಾ, ಸಗಣಿ, ಯೂರಿನ್, ಗಂಜಲ ಎಲ್ಲ ಸೇರಿಕೊಂಡಿದೆ. ಇನ್ ಫ್ಯಾಕ್ಟ್ ದಟ್ ವಾಟರ್ ವಾಸ್ ನಾಟ್ ಗುಡ್ ಫಾರ್ ಹ್ಯೂಮನ್ ಯೂಸ್ಗದು ಇಟ್ ವಾಸ್ ನಾಟ್ ಗುಡ್. Therefore they closed their meal and waited for the arrival of the cartman. So they closed their meal and waited for the arrival of the cartman. He came after a long time and they continued their journey. After 4 or 5 miles, he suddenly jumped to the cart and took the reins from their hand. He seemed very strange to them but did not ask any questions. ಅದರ ಮೇಲೆ ದೂರ ಆದಮೇಲೆ ಕಾರ್ಟ್ಮ್ಯಾನ್ ಸಡನ್ನಾಗಿ ಜಂಪ್ ಆಗಿಬಿಟ್ಟು ಅವ್ರ ಕೈಯಿಂದ ಹಗ್ಗ ತಗೊಳ್ತಾನೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಅದೇನು ಮಾತಾಡಲಿಲ್ಲ. ಅವನು ಹಿ ಬಿಗಿನ್ ಟು ಡ್ರೈವ್ ದ ಕಾರ್ಟ್. Soon it became dark and there were no street lights or passerby. ಕತ್ಲಾಯಿತು, ನೋ ಸ್ಟ್ರೀಟ್ ಲೈಟ್ಸು, ಪಾಸರ್ಬೈಸ್ ಇಲ್ಲ. They became fearful and anxious. fearful ಭಯ ಆಯಿತು, anxious ಆತಂಕ ಆಯಿತು. They had traveled far from Mysore. It was more than 3 hours. ಅವ್ರು ಹೇಳಿದ್ದೇನು 3 hours ರೀಚ್ ಆಗ್ತೀವಿ ಅಂತ. They started the journey at 6:30. More than 3 hours ಆಗಿದೆ, ಇನ್ನೂ ತಲುಪಲಿಲ್ಲ. And there was no sign of Goregaon. Goregaon ಸೈನೇ ಕಾಣ್ತಾ ಇಲ್ಲ. They suspected ಅನುಮಾನಿಸೋದು that the cartman was taking them to some lonely spot to kill them. They had lot of gold ornaments on them and that helped to strengthen their suspicion. ಅವ್ನು ಕರ್ಕೊಂಡೋಗಿದ್ದಾರೆ ಒಂದು ಲೋನ್ಲಿ ಪ್ಲೇಸ್ಗೆ, ಕೊಂದಾಕ್ಬಿಡ್ತಾನೆ ಅಂತ ಭಯ ಆಗಿಬಿಡುತ್ತೆ. ಆ್ಯಂಡ್ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಅವರ ಮೈ ಮೇಲೆಲ್ಲ, ಚಿನ್ನದ ನೋಡಿ, ಅದಕ್ಕೆ ಪ್ರಯಾಣ ಮಾಡುವಾಗ ಒಡವೆಗಳನ್ನ ಹಾಕ್ಕೊಳ್ಬೇಡಿ ಅಂತ ಹೇಳ್ತಾರೆ. ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಗೋಲ್ಡ್ ಆರ್ನಮೆಂಟ್ ಹಾಕ್ಕೊಂಡಿರಲ್ಲ, ದಟ್ ಸ್ಟ್ರೆಂತ್ ಅಂಡ್ ದೇರ್ ಸಸ್ಪಿಷನ್. ಅವರ ಅನುಮಾನ ಬಲ ಆಯಿತು. ದೇ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಅಬ್ಯೂಸಿಂಗ್ ದ ಕಾರ್ಟ್ಮ್ಯಾನ್ ಬಟ್ ಹಿ ಮೇಡ್ ನೋ ರಿಪ್ಲೈ. ಕಾರ್ಟ್ಮ್ಯಾನು ಹ್ಞೂ ಅಂತಿಲ್ಲ, ಅವ್ನು ಪಾಡ್ಗೊಂದು ಗಾಡಿ ಓಡಿಸ್ತಿದ್ದಾನೆ. ಅಳ್ತಾರೆ, ಕಿರ್ಚ್ತಾರೆ, ಬಟ್ ಹಿ ಮೇಡ್ ನೋ ರಿಪ್ಲೈ. ಸಡನ್ಲಿ ದೇ ಸಾ ಎ ಲೈಟ್ ಬರ್ನಿಂಗ್ ಅಟ್ ಸಮ್ ಡಿಸ್ಟೆನ್ಸ್. ದೂರದಲ್ಲೆಲ್ಲೋ ಒಂದು ಬೆಳಕು ಕಾಣುತ್ತೆ. ದ ಕಾರ್ಟ್ಮ್ಯಾನ್ ಸೆಡ್ ದಟ್ ಇಟ್ ವಾಸ್ ದ ಲೈಟ್ ಫ್ರಮ್ ದ ಟಾಲ್ ಕಲೆಕ್ಟರ್ಸ್ ಹಟ್ ಆ್ಯಂಡ್ ದೇ ಶುಡ್ ರೆಸ್ಟ್ ದಟ್ ನೈಟ್ ದೇರ್. ಆತ ಹೇಳ್ತಾನೆ, ನೋಡಪ್ಪ ಆ ಲೈಟ್ ಕಾಣಿಸ್ತಿದೆ, ಟಾಲ್ ಕಲೆಕ್ಟರ್ ಲೈಟ್. ಅದು ತೆರಿಗೆ ಸಂಗ್ರಹಿಸ್ತಕ್ಕಂಥ, ದಾರಿಯಲ್ಲಿ ತೆರಿಗೆ ಸಂಗ್ರಹಿಸ್ತಕ್ಕಂಥ, ವಾಹನ ತೆರಿಗೆ ಸಂಗ್ರಹಿಸ್ತಕ್ಕಂಥ ಟಾಲ್ ಕಲೆಕ್ಟರ್ದ ಹಟ್ ಅದು, ಅಲ್ಲಿ ನಾವು ರೆಸ್ಟ್ ಮಾಡೋಣ ನೈಟ್ ಅಂತ ಹೇಳ್ತಾರೆ. ಆ್ಯಂಡ್ ದೇ ಫೆಲ್ಟ್ ರಿಲೀಫ್ ಆ್ಯಂಡ್ ಸ್ಟಾಪ್ಡ್ ಕ್ರೈಯಿಂಗ್. ಅಳೋದು ನಿಲ್ಲಿಸ್ತಾರೆ. ಇಟ್ ಟುಕ್ 2 hours to reach the ಟಾಲ್ ಕಲೆಕ್ಟರ್ಸ್ ಹಟ್. ದೂರದಲ್ಲಿ ಕಾಣಿಸ್ತಿದೆ, ದೂರದ ಬೆಟ್ಟ ನುಣ್ಣಗೆ. ಅಲ್ಲಿಗೆ ಹೋಗ್ಲಿಕ್ಕೇ ಮತ್ತೆ 2 hours ಬೇಕಾಯಿತು. ಯಾಕೆ ಅಂತಂದರೆ ರೌಂಡ್ ಅಬೌಟ್ ದ ಬುಷ್ ಅಂತಾರಲ್ಲ, ಬೆಳೆಸ್ಕೊಂಡು ಹೋಗಬೇಕಾಗಿತ್ತು. ಆ್ಯಂಡ್ ಅಲ್ಟಿಮೇಟ್ಲಿ ಬೈ ಮಿಡ್ ನೈಟ್ ದ ಕಾರ್ಟ್ ರೀಚ್ಡ್ ದ ಟಾಲ್ ಕಲೆಕ್ಟರ್ಸ್ ಹಟ್. ದೇ ವರ್ ಎಕ್ಸ್ಟ್ರೀಮ್ಲಿ ಹಂಗ್ರಿ ಆ್ಯಂಡ್ ವಾಂಟೆಡ್ ವೆರಿ ಮಚ್ ಟು ಈಟ್. ಮಿಡ್ ನೈಟ್ಗಳು ತಲುಪ್ತಾರೆ. ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ. ದೇ ಆರ್ ಎಕ್ಸ್ಟ್ರೀಮ್ಲಿ ಹಂಗ್ರಿ ಆ್ಯಂಡ್ ದೇ ವಾಂಟೆಡ್ ಟು ಈಟ್. ಬಟ್ ಅಗೇನ್ ದೆರ್ ವಾಸ್ ಸಮ್ ಕ್ವೆಶ್ಚನ್ ಆಫ್ ವಾಟರ್. ಮತ್ತೆ ಅಲ್ಲಿ ದೆರ್ ಇಸ್ ಅ ಕ್ವೆಶ್ಚನ್ ಆಫ್ ವಾಟರ್. They asked the driver if they would get some water, but it was impossible. He told them that the toll collector was a Hindu and he may not. It may
and there was no possibility of getting water if they spoke the truth that they were Mahars. Mahars ಅಂತ ಹೇಳಿದ್ರೆ, ಸತ್ಯ ಹೇಳಿದ್ರೆ ನಿಮ್ಗೆ ನೀರು ಕೊಡಲ್ಲ, ಅವ್ರಿಗೆ ಹಿಂದೂ ಅಂತ ಹೇಳ್ತಾರೆ. He said to them to try their luck by saying that they are Mohammedans. ನೀವು ಮೊಹಮ್ಮದನ್ಸ್ ಅಂತ ಹೇಳಿ ನಿಮ್ಮ ಲಕ್ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತಾನೆ ಕಾಟ್ಮ್ಯಾನ್. On his advice, Ambedkar went to the toll collector's hut and asked him if he would get them some water. ಹೇಳ್ತಾರೆ, ಇಫ್ ಐ ವುಡ್ ಗೆಟ್ ಸಮ್ ವಾಟರ್, ನಂಗೆ ಸ್ವಲ್ಪ ನೀರು ಸಿಗುತ್ತಾ ಅಂತ ಕೇಳ್ತಾರೆ. ಈ ಆಸ್ಕಡ್ ದೆಮ್, ನೋಡಿ ಅವ್ರ ಮೊದಲನೇ ಪ್ರಶ್ನೆ, ಹೂ ದೇ ವರ್, ಹೂ ಆರ್ ಯು, ಹೂ ದೇ ವರ್ ಅಂದರೆ ನಿಮ್ಮ ಜಾತಿ ಯಾವುದು ಅಂತ. ಈ ರಿಪ್ಲೈಡ್ ವಾಟ್ಸ್ ಯುವರ್ ಕ್ಯಾಸ್ಟ್ ಅಂತ ಕೇಳಲಿಲ್ಲ ಮಾಡರ್ನ್ ಇಂಗ್ಲೀಷಲ್ಲಿ. ಇಂಡೈರೆಕ್ಟ್ ನೋಡಿ ಎಷ್ಟು ಸೂಕ್ಷ್ಮ ಕೇಳ್ತಾರೆ. ಹೂ ದೇ ವರ್, ನೀವು ಯಾವ ಜನ, ಹಳ್ಳಿ ಕಡೆ ನೋಡಿದ್ದೀರಾ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ನವಿರಾಗಿ ಕೇಳ್ತಾರೆ, ನೀವು ಯಾವ ಜನ ಅಂದಾಗಲೇ ಅರ್ಥ ಆಗಬೇಕು ನಿಮಗೆ ಭಾಷೆ. ಅದಕ್ಕೆ ಆ ನೆಲದ ಭಾಷೆಯನ್ನು ಕಲಿಬೇಕು, ಮಾತೃಭಾಷೆಯನ್ನು ಕಲಿಬೇಕು. He replied that they were Muslims and talked with him in Urdu. ನಾವು ಮುಸಲ್ಮಾನ್ಸ್ ಅಂತೇಳಿ ಉರ್ದುನಲ್ಲಿ ಮಾತಾಡ್ತಾರೆ ಅಂಬೇಡ್ಕರ್. But the trick did not work and he told him to go and get the water on the hill. You trick, it did not work. He told him to go and get the water on the hill. He returned to the cot and told this to his brother. His brother told them to lie down. They spread their beds on the bottom planks and inside the cot laid down. ಅವರನ್ನ ಏನು ಮಾತಾಡಲಿಲ್ಲ, ಮಲ್ಕೊಳ್ಳಿ ಅಂದರು. ತಮ್ಮ ಬೆಡ್ಸನ್ನು ಹರಡಿ ಗಾಡಿ ಒಳಗಡೆ ಹಲಗೆ ಮೇಲೆ ಮಲ್ಕೊಳ್ತಾರೆ. ಬಟ್ ಹಿಸ್ ಮೈಂಡ್ ವಾಸ್ ಡಿಸ್ಟರ್ಬ್ಡ್. ಅಂಬೇಡ್ಕರ್ ಮನಸ್ಸು ಕದಡಿ ಹೋಗಿತ್ತು. ದೆರ್ ವಾಸ್ ಪ್ಲೆಂಟಿ ಆಫ್ ಫುಡ್ ವಿತ್ ದೆಮ್, ಬೇಕಾದಷ್ಟು ಪ್ಲೆಂಟಿ ಆಫ್ ಫುಡ್ ಇದೆ. ದೆರ್ ವಾಸ್ ಹಂಗರ್ ಬರ್ನಿಂಗ್, ಎಲ್ಲರಿಗೆ ಊಟ ಇದ್ದರೆ ಊಟ ಮಾಡಬೇಕು, ಹಸಿವಿದ್ರೆ ಊಟ ಇರಲ್ಲ, ಊಟ ಇರೋರಿಗೆ ಹಸಿವಿರಲ್ಲ. ಇಲ್ಲಿ ಎರಡೂ ಇದೆ, ಊಟನೂ ಇದೆ, ಹಸಿವು ಇದೆ. ಅದೇನಿಲ್ಲ, ನೀರಿಲ್ಲ. ವಾಟರ್, ನೋ ವಾಟರ್. ಅಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದೆ, ಅಲ್ಲಿಲ್ಲ. ಬಟ್ ದೇ ಹ್ಯಾಡ್ ಟು ಸ್ಲೀಪ್ ವಿತೌಟ್ ಫುಡ್. ವಿತೌಟ್ ಫುಡ್ ನಿದ್ದೆ ಮಾಡಬೇಕು. ದಟ್ ವಾಸ್ ಬಿಕಾಸ್ ದೇ ಕುಡ್ ನಾಟ್ ಗೆಟ್ ವಾಟರ್. ದೇ ಕುಡ್ ಗೆಟ್ ನೋ ವಾಟರ್. ಅವರಿಗೆ ನೀರು ಸಿಗಲ್ಲ. ದೇ ಕುಡ್ ಗೆಟ್ ನೋ ವಾಟರ್ ಬಿಕಾಸ್ ದೇ ವರ್ ಅನ್ಟಚಬಲ್ಸ್. ನೀರಿಲ್ಲ ಅಂತಲ್ಲ, ದೇರ್ ಇಸ್ ವಾಟರ್, ಬಟ್ ದೇ ವುಡ್ ನಾಟ್ ಗೆಟ್ ಇಟ್ ಬಿಕಾಸ್ ದೇ ವರ್ ಅನ್ಟಚಬಲ್ಸ್. ಅವ್ರು ಅಸ್ಪೃಶ್ಯರು ಅಂತಾರೆ, ನೀರು ಕೊಡಲ್ಲ. ದಿಸ್ ವಾಸ್ ದ ಲಾಸ್ಟ್ ಥಾಟ್ ದಟ್ ಎಂಟರ್ಡ್ ಹಿಸ್ ಮೈಂಡ್. ಆ ರಾತ್ರಿ ಅವ್ರ ಮನಸ್ಸಿಗೆ ಅದು ಕೊನೆಯ ವಿಚಾರ ಅವ್ರ ಮನಸ್ಸಿಗೆ ಬಂದಿದ್ದು. ಹಸಿವಿದೆ, ಊಟ ಇದೆ, ನೀರು ಇದೆ, ಆದರೆ ಅನ್ಟಚಬಲ್ಸ್ ಅಂತ ನೀರು ಕೊಡಲ್ಲ. ದಿಸ್ ಇನ್ಸಿಡೆಂಟ್ ಹ್ಯಾಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಅಂಬೇಡ್ಕರ್ಸ್ ಲೈಫ್. ನೆಕ್ಸ್ಟ್ 8 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ದ ರೀಚ್ಡ್ Goregaon at 11. His father was surprised and he said that they had no intimation, but they protested. ವಿರೋಧಿಸ್ತಾರೆ, ಇಲ್ಲ ನಾವು ಕೊಟ್ಟಿದ್ದೀವಿ ಇಂಟಿಮೇಷನ್ ಅಂತ. and it was a fault of the mistake of the father's servant. He had received the letter but failed to give it to his father. ಅವ್ರ ತಂದೆಗೆ ಕೊಟ್ಟಿರಲಿಲ್ಲ. ಆದರೆ ಈ ಘಟನೆ ಇದೆಯಲ್ಲ, ಊಟ ಮಾಡದೇ ಇರೋ ಘಟನೆ, ಇಟ್ ವಾಸ್ ಅನ್ ಇಂಡೆಲಿಬಲ್ ಇಂಪ್ರೆಷನ್ ಆನ್ ದ ಮೈಂಡ್ ಆಫ್ ಅಂಬೇಡ್ಕರ್. ಅವರ ಮನಸ್ಸಿನ ಮೇಲೆ ಅಳಿಸಲಾಗದ ಮಾಸಲಾಗದ ಒಂದು ಇಂಪ್ರಿಂಟನ್ನು, ಅಚ್ಚೆಯನ್ನು ಒತ್ತು ಬಿಡ್ತದೋ, ಇಂಪ್ರೆಷನ್ನ ಉಂಟು ಮಾಡಿಬಿಡ್ತೋ. ಹಿ ವಾಸ್ ಎ ಬಾಯ್ ಆಫ್ 9. ಅದಕ್ಕೆ ಮುಂಚೆ ಅವ್ರಿಗೆ ಗೊತ್ತಿರಲಿಲ್ವಾ ಅನ್ಟಚಬಿಲಿಟಿ ಬಗ್ಗೆ? ಬಿಫೋರ್ ದಿಸ್ ಇನ್ಸಿಡೆಂಟ್ ಅಕರ್ಡ್, he knew that he was an untouchable. ಅವ್ರಿಗೆ ಗೊತ್ತಿತ್ತು he was an untouchable ಅಂತ. and that untouchables were subject to certain indignities and discrimination. ನೀವು ಅನ್ಟಚಬಲ್ ಅಪ್ಪ, ನಾವು ಅನ್ಟಚಬಲ್ ಆಗಿರೋದ್ರಿಂದ ನಮಗೆ ಸಮಾಜದಲ್ಲಿ ಈ ರೀತಿಯ ಕೆಲವು ಇಂಡಿಗ್ನಿಟೀಸ್ ಇದ್ದಾವೆ. ಅವಮಾನ, ಘನತೆ ಇಲ್ಲದ ಒಂದು ಟ್ರೀಟ್ಮೆಂಟ್ಗಳಿಗೆ ನಾವು ಒಳಗಾಗಬೇಕಾಗತ್ತೆ. ಡಿಸ್ಕ್ರಿಮಿನೇಷನ್ಸ್, ಅನ್ಯಾಯಗಳಿಗೆ ಒಳಗಾಗಬೇಕಾಗತ್ತೆ ಅಂತ ಗೊತ್ತಿತ್ತು. ಅದು ಹುಟ್ಟಿದಾಗಿಂದ ಹೇಳಿ ನೋಡ ಅಂತ. ಯಾಕೆ ಹಿಂಗೆ ಅಂದರೆ ನಾವು ಹಿಂಗೆ ಯಾಕಂದ್ರೆ ನಾವು ಅನ್ಟಚಬಲ್ ಆಗಿ ಹುಟ್ಟಿದ್ದೀವಿ ಅಂತ. ಏನೇನು ಡಿಸ್ಕ್ರಿಮಿನೇಷನ್ಸ್ ಇತ್ತು ಅವರಿಗೆ? ಸ್ಕೂಲ್ನಲ್ಲಿ, ಇನ್ ದ ಸ್ಕೂಲ್ he could not sit in the midst of his class students according to his rank. ಅವರ ರ್ಯಾಂಕ್ ಪ್ರಕಾರ ಅವ್ರ ವಯಸ್ಸಿನವ್ರ ಜೊತೆಗೆ ಅವರು ಸಮನಾಗಿ ಕೂತ್ಕೊಳ್ಳಾಗಿರಲಿಲ್ಲ. he had to sit in a corner by himself and that he was to have a separate piece of gunny cloth for him. ಮನೆಯಿಂದ ಗನ್ನಿ ಕ್ಲಾತ್, ಗೋಣಿ ಚೀಲ ತಗೊಂಡೋಗಿ ಒಂದು ಕಾರ್ನರಲ್ಲಿ ಕುತ್ಕೋಬೇಕಾಗಿತ್ತು. ದ ಸರ್ವೆಂಟ್ ಎಂಪ್ಲಾಯ್ಡ್ ಟು ಕ್ಲೀನ್ ದ ಸ್ಕೂಲ್ ವುಡ್ ನಾಟ್ ಟಚ್ ದ ಗನ್ನಿ ಕ್ಲಾತ್ ಯೂಸ್ಡ್ ಬೈ ಹಿಮ್. ಸ್ಕೂಲ್ನಲ್ಲಿ ಇದ್ದಾರಲ್ಲ ಸರ್ವೆಂಟ್ ಕ್ಲೀನ್ ಮಾಡೋಕ್ಕೆ, he would not touch his gunny cloth. He had to carry the gunny cloth home in the evening, bring it back the next day. ಸಂಜೆ ಗನ್ನಿ ಕ್ಲಾತ್ ಮನೆಗೆ ತೊಗೊಂಡೋಗ್ಬೇಕು, ನೆಕ್ಸ್ಟ್ ಡೇ ತರಬೇಕು. and the children of the untouchables and if the pune was, ಈಗ ಮಕ್ಕಳಿಗೆ
The children of the touchables, when they felt thirsty in the ಬಾಯಾರಿಕೆ, ಟಚಬಲ್ಸ್ ಅಂದರೆ ಮೇಲ್ವರ್ಗದವರು, ಮುಟ್ಟಲಿಕ್ಕೆ ಅರ್ಹ ಇರ್ತಕ್ಕಂಥವ್ರು. ದೇ ಕುಡ್ ಗೋ ಟು ದ ವಾಟರ್ ಟ್ಯಾಪ್ ಅಂದರೆ ನೀರಿನ ಅಲ್ಲಿ ಹತ್ರ ನೇರವಾಗಿ ಹೋಗ್ಬೋದು. ಓಪನ್ ಇಟ್ ಆ್ಯಂಡ್ ಕ್ವೆಂಚ್ ದ ಥಸ್ಟ್, ಹೊರ ಬಾಯಾರಿಕೆ ನೀಗಿಸ್ಕೋಬೋದು. ದೇ ನೀಡೆಡ್ ಒನ್ಲಿ ದ ಪರ್ಮಿಷನ್ ಆಫ್ ದ ಟೀಚರ್ ಪರ್ಮಿಷನ್ ಕೊಟ್ಟರೆ ಸಾಕು. ಟೀಚರ್ ಸರ್ ಅವಾಗ ಮೇಡಮ್ಗಳಿರಲಿಲ್ಲ, ಸರ್ ನೀರು ಕುಡಿಬೇಕು ಅಂದರೆ ಎಸ್ ಗೋ ಅಂಡ್ ಡ್ರಿಂಕ್ ವಾಟರ್ ಅಂದರೆ ಮುಗೀತು. ದೇ ಗೋ ಡೈರೆಕ್ಟ್ಲಿ ಟು ದ ಟ್ಯಾಪ್ ಆ್ಯಂಡ್ ಓಪನ್ ಇಟ್ ಆ್ಯಂಡ್ ಡ್ರಿಂಕ್ ಇಟ್. ಬಟ್ ಹಿ ನೀಡೆಡ್ ದ ಪರ್ಮಿಷನ್ ಆಫ್ ದ ಟೀಚರ್. ಆದರೆ ಅಂಬೇಡ್ಕರ್ ಪರ್ಮಿಷನ್ ಆಫ್ ದ ಟೀಚರ್ ಬೇಕು, ಆ್ಯಂಡ್ ಆಲ್ಸೋ ದ ಪ್ರೆಸೆನ್ಸ್ ಆಫ್ ದ ಸ್ಕೂಲ್ ಪ್ಯೂನ್ ಪ್ರೆಸೆನ್ಸು ಇರಬೇಕು. ನೀರು ಕುಡಿಬೇಕು ಇವ್ರಂದ್ರೆ ಅಲ್ಲಿ ಸ್ಕೂಲ್ ಪ್ಯೂನೂ ಇರಬೇಕು. ಯಾಕೆ? ಹಿ ಕುಡ್ ನಾಟ್ ಟಚ್ ದ ಟ್ಯಾಪ್. ಅವರು ಟ್ಯಾಪ್ ಮುಟ್ಟೋ ಹಾಗಿಲ್ಲ. ಇಫ್ ದ ಪ್ಯೂನ್ ವಾಸ್ ನಾಟ್ ದೇರ್, ಹಿ ಹ್ಯಾಸ್ ಟು ಗೋ ವಿತೌಟ್ ವಾಟರ್. ಅಲ್ಲಿ ಪ್ಯೂನ್ ಇಲ್ವಾ? ನೀರಿಲ್ಲ. ನೋ ಪ್ಯೂನ್, ನೋ ವಾಟರ್. ಅಟ್ ಹೋಮ್ ಹಿಸ್ ಸಿಸ್ಟರ್ಸ್ ಯೂಸ್ ಟು ವಾಶ್ ದೇರ್ ಕ್ಲಾತ್ಸ್. ಅವರ ಮನೇಲಿ ಅವ್ರ ಸಿಸ್ಟರ್ಸೇ ವಾಶ್ ಮಾಡಬೇಕಿತ್ತು. ಯಾಕೆ? ಅಲ್ಲಿ ವಾಷರ್ ಮ್ಯಾನ್ ಇರಲಿಲ್ವಾ? ನೋ ವಾಷರ್ ಮ್ಯಾನ್ ವುಡ್ ವಾಶ್ ದ ಕ್ಲಾತ್ಸ್ ಆಫ್ ಅನ್ಟಚಬಲ್ಸ್. The works of cutting the hair or shaving the boys was done by his elder sister because no barber was ready to shave an untouchable. ಬಟ್ಟೆ ಅವ್ರ ಅಕ್ಕಂದಿರು ಒಗಿತಾರೆ, ಯಾಕಂದರೆ ವಾಷರ್ ಮ್ಯಾನ್ ಯಾರು ಅಗಸ್ರುಗಳು ಅವ್ರ ಬಟ್ಟೆನೂ ಒಗಿಲ್ಲ. ಬಾರ್ಬರ್ ಕೂಡ ಅವ್ರನ್ನ ಶೇವ್ ಮಾಡಲ್ಲ, ಅವ್ರಿಗೆ ಹೇರ್ ಕಟ್ ಮಾಡಲ್ಲ. ಸೊ ಹಿ ನ್ಯೂ ಆಲ್ ದಿಸ್. ಇದೆಲ್ಲ ಗೊತ್ತಿತ್ತು, ಯಾಕೆ ಹುಟ್ಟಿದಲ್ಲೇ ಅವ್ರಿಗೆ ಅಭ್ಯಾಸ ಆಗೋಗಿತ್ತು. ಬಟ್ ದಿಸ್ ಇನ್ಸಿಡೆಂಟ್ ಶಾಕ್ಡ್ ಹಿಮ್ ಅಂಡ್ ಮೋರ್ ದ್ಯಾನ್ ಎವರ್. ಈ ಘಟನೆ ಇದೆಯಲ್ಲ, ಅವರಿಂದ ಹೊರಗಡೆ ಹೋಗಿ ಯಾವುದೋ ಜಾಗದಲ್ಲಿ ಊಟ ಇದೆ, ನೀರಿಲ್ಲ, ನೀರು ಕೊಡ್ತಾ ಇಲ್ಲಮ್ಮ, ಇದು ಹಸುವಿದೆ, ಊಟ ಇದೆ, ತಿನ್ನೋಕೆ ಆಗ್ತಿಲ್ಲ, ಬಿಕಾಸ್ ನೀರು ಇದೆ. ಯು ವಿಲ್ ನಾಟ್ ಗೆಟ್ ವಾಟರ್ ಬಿಕಾಸ್ ಹಿ ವಾಸ್ ಅನ್ ಅನ್ಟಚಬಲ್. ಇಟ್ ಈಸ್ ಶಾಕ್ಡ್ ಹಿಮ್. ಅವ್ರಿಗೆ ಇದಾಗತ್ತವನುಂಟು. ಎಲ್ಲ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಎಲ್ಲೋ ಆಳುವಾಗುವಂಥ ಒಂದು ಹೊಡೆತ ಅವರ ಬದುಕನ್ನು ಬೇರೆ ದಿಕ್ಕಿಗೆ ತಿರುಗಿಸ್ಬಿಡುತ್ತೆ. ದಿಸ್ ಇನ್ಸಿಡೆಂಟ್ it is a turning point in the life of Ambedkar, and it made him think about untouchability. This incident, which happened to a boy of 9 years old, made him to think about untouchability seriously. ಗಂಭೀರವಾಗಿ ಅಸ್ಪೃಶ್ಯತೆ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತು. ಆ್ಯಸ್ ಎ ಸೋಷಿಯಲ್ ಇನ್ಜಸ್ಟಿಸ್, ಇದು ಒಂದು ಸಾಮಾಜಿಕ ಅನ್ಯಾಯ ಅಂತ ಅವ್ರಿಗೆ ಯೋಚನೆ ಮಾಡೋ ಹಾಗೆ ಮಾಡ್ತು. I think you have understood the explanation. You go to the lesson, the text, and all the materials and questions on this text has been posted, sent to your WhatsApp group. Okay, take care. Bye.